ಯತ್ನಾಳ್ ಉಚ್ಚಾಟನೆ ಬಳಿಕವೂ ಬಿಜೆಪಿ ರೆಬಲ್ಸ್ ಮೀಟಿಂಗ್ ನಿಲ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ರೆಬಲ್ಸ್ ನಾಯಕರು ಚರ್ಚೆ ನಡೆಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಭಾಗಿಯಾಗಿದ್ದು, ರೆಬಲ್ಸ್ ನಾಯಕರ ಸಭೆಯಲ್ಲಿ ಮೂವರು ನಾಯಕರಷ್ಟೇ ಭಾಗಿಯಾಗಿದ್ದಾರೆ. ಇಂದಿನ ಸಭೆಗೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ಬಿಜೆಪಿ ರೆಬಲ್ಸ್ ನಾಯಕರ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾರ್ಯಾರಿದ್ದಾರೆ ಅಂತ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಈ ಸಭೆಯಲ್ಲಿ ಹಾಜರಿದ್ದಾರೆ. ಉಳಿದಂತೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಭಾಗಿಯಾಗಿದ್ದು, ರೆಬಲ್ಸ್ ನಾಯಕರ ಸಭೆಯಲ್ಲಿ ಮೂವರು ನಾಯಕರಷ್ಟೇ ಭಾಗಿಯಾಗಿದ್ದಾರೆ. ಇಂದಿನ ಸಭೆಗೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ಬಿಜೆಪಿ ರೆಬಲ್ಸ್ ನಾಯಕರ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾರ್ಯಾರಿದ್ದಾರೆ ಅಂತ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಈ ಸಭೆಯಲ್ಲಿ ಹಾಜರಿದ್ದಾರೆ. ಉಳಿದಂತೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಭಾಗಿಯಾಗಿದ್ದು, ರೆಬಲ್ಸ್ ನಾಯಕರ ಸಭೆಯಲ್ಲಿ ಮೂವರು ನಾಯಕರಷ್ಟೇ ಭಾಗಿಯಾಗಿದ್ದಾರೆ. ಇಂದಿನ ಸಭೆಗೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ಬಿಜೆಪಿ ರೆಬಲ್ಸ್ ನಾಯಕರ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾರ್ಯಾರಿದ್ದಾರೆ ಅಂತ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಈ ಸಭೆಯಲ್ಲಿ ಹಾಜರಿದ್ದಾರೆ. ಉಳಿದಂತೆ ಲಿಂಬಾವಳಿ ಇಲ್ಲ, ಸಿದ್ದೇಶ್ವರ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.